ಟಾಕ್ಸಿಕ್ 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 ಆಲ್ ಓವರ್ ಇಂಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಇರೋದು ಅಂದರೆ ಅದು ಯಶ್ ಅವರ ಟಾಕ್ಸಿಕ್ ಫಿಲಮ್. ಹೀಗೆ ಇರಬೇಕಾದ್ರೆ ಟಾಕ್ಸಿಕ್ನ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ತಗೊಂಡಿರುವಂಥ PHF ಕಂಪ್ನಿ ಕಡೆಯಿಂದ ಟಾಕ್ಸಿಕ್ ಮೂವಿ ಸ್ಟೋರಿ ಲೀಕ್ ಆಗಿದೆ. ಹಾಗಾದರೆ ಟಾಕ್ಸಿಕ್ ಫಿಲಮ್ನ ಸ್ಟೋರಿ ಏನು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಎಲ್ಲನೂ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಂಟೆಂಟ್ ರೀಚ್ ಆಗೋದಕ್ಕೋಸ್ಕರ ಒಂದು ಲೈಕ್ ಕೊಡಿ. ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ಆಗಿರೋ ಟಾಕ್ಸಿಕ್ ಫಿಲಮ್ನ ಸ್ಟೋರಿ ಲೀಕ್ ಆಗಿರೋ ವಿಷಯದಿಂದ ಫ್ಯಾನ್ಸ್ ಇನ್ನೂ ಹೈಪ್ ಆಗಿದ್ದಾರೆ. ಹಾಗಾದರೆ ಈ ಸ್ಟೋರಿ ಲೀಕ್ ಆಗಿದ್ದು ಹೇಗೆ ಅಂದರೆ, PHF ಕಂಪನಿ ಟಾಕ್ಸಿಕ್ ಡಿಸ್ಟ್ರಿಬ್ಯೂಷನ್ನ ತಗೊಂಡ್ಮೇಲೆ ತನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಟಾಕ್ಸಿಕ್ ಫಿಲಮ್ ಬಗ್ಗೆ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾದ್ರೆ ಅಥವಾ ಸಿನಾಪ್ಸಿಸ್ ಅಪ್ಡೇಟ್ ಮಾಡಬೇಕಾದ್ರೆ ಈ ಡೀಟೇಲ್ಸ್ ಅಫಿಷಿಯಲ್ ಆಗಿ ಲೀಕ್ ಆಗಿದೆ. ಇನ್ನು ಇದರ ಸ್ಟೋರಿ ವಿಷಯಕ್ಕೆ ಬಂದರೆ, ಇದು 1970s ಗೋವಾದಲ್ಲಿ ನಡೆಯುವಂಥ ಆ್ಯಕ್ಷನ್ ಥ್ರಿಲ್ಲರ್ ಸ್ಟೋರಿ. ಇದು ಮೈನ್ಲಿ ಮಾಫಿಯಾ, ಅಧಿಕಾರದ ದಾಹ, ದ್ರೋಹ ಮತ್ತು ಮನಸ್ಸಿನ ಇನ್ಸೈಡ್ ಫೈಟ್ ಸುತ್ತ ನಡೆಯುವಂಥ ಕತೆ. ಇದನ್ನು ಇನ್ನೂ ಡೀಟೇಲ್ಡ್ ಆಗಿ ಹೇಳಬೇಕು ಅಂದರೆ, ಪೋರ್ಚುಗೀಸ್ ರೂಲ್ ಹೋಗ್ತಾ ಇದ್ದ ಹಾಗೆ ಗೋವಾದಲ್ಲಿ ಕ್ರೈಮ್ ಸಿಂಡಿಕೇಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆಗ ರಾಯ ಅಂದರೆ ಯಶ್ ಅವರು ತಮ್ಮದೇ ಆದ ಒಂದು ದೊಡ್ಡ ಮಾಫಿಯಾ ಸಾಮ್ರಾಜ್ಯನ ಬ್ಲಡ್ಡಿಂದ ಜನರಲ್ಲಿ ಭಯ ಹುಟ್ಟಿಸ್ತಾ ನಂಬಿಕೆ ದ್ರೋಹದ ಮೂಲಕ ಕಟ್ತಾರೆ. ಮತ್ತು ಇಲ್ಲಿ ಅಧಿಕಾರನ ಯಾರೂ ಕೂಡ ಕೊಡಲ್ಲ, ಕಿತ್ಕೋಬೇಕು ಅನ್ನೋದು ಇವರ ಸಿದ್ಧಾಂತ ಆಗಿರುತ್ತೆ. ಹೀಗೆ ಇರಬೇಕಾದ್ರೆ ಸ್ಮಗ್ಲಿಂಗ್ ಪ್ಲೇಸ್ಗಳು ಯುದ್ಧ ಭೂಮಿಯಾಗಿ ಟರ್ನ್ ಆದಾಗ, ನಿಷ್ಠೆ ಅಥವಾ ಲಾಯಲಿಟಿ ಅನ್ನೋದು ಅನುಮಾನಕ್ಕೆ ಸಿಗಾಕೊಂಡಾಗ ಆಗೋ ಇನ್ಸೈಡ್ ವಾರ್ ಮತ್ತು ಅವಾಗ ತಗೊಳ್ಳೋವಂಥ ಆಯ್ಕೆಗಳು ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ ಅನ್ನೋದು ಸ್ಟೋರಿ. ಇನ್ನು ಇದಕ್ಕೂ ಜಾಸ್ತಿ ಹೇಳಿದ್ರೆ ಸ್ಟೋರಿ ಸ್ಪಾಯ್ಲರ್ ಆಗೋಗುತ್ತೆ. ಮತ್ತು ಈ ಸ್ಟೋರಿಯಿಂದ ಟಾಕ್ಸಿಕ್ ಒಂದು ರೂತ್ಲೆಸ್ ಜಾಗ ಅನ್ನೋದು ಗೊತ್ತಾಗುತ್ತೆ. ಸೊ ಮಾಸ್ ಆಡಿಯನ್ಸ್ಗೆ ಇದು ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಆ ವೆಬ್ಸೈಟ್ ಡೀಟೇಲ್ಸ್ ಪ್ರಕಾರ ಇದೊಂದು 18+ ಮೂವಿ ಅನ್ನೋದು ಕನ್ಫರ್ಮ್ ಆಗಿದೆ. ಮತ್ತು 5 ಮೆಂಬರ್ಸ್ ಹೀರೋಯಿನಲ್ಲಿ ನಯನತಾರಾ ಅವರ ನೇಮ್ ಫಸ್ಟ್ ಇರೋದ್ರಿಂದ ಆ್ಯಂಡ್ ಹೀರೋಯಿನ್ಸ್ ಪೋಸ್ಟರ್ ರಿಲೀಸ್ ಆದಾಗ ನಯನತಾರಾ ಅವ್ರ ನೇಮ್ ಮಾತ್ರನೇ ಹಿಂದೂ ನೇಮ್ ಆಗಿರೋದ್ರಿಂದ ಇವರೇ ಈ ಫಿಲಮ್ನ ಹೀರೋಯಿನ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗೆ ಈ ಫಿಲಮಲ್ಲಿ ರುಕ್ಮಿಣಿ ವಸಂತ್ ಆ್ಯಂಡ್ ಕಿಯಾರಾ ಅಡ್ವಾಣಿ ಇವರಿಬ್ಬರಲ್ಲಿ ಒಬ್ಬರು ವಿಲನ್ ಆಗಿದ್ದರೆ ಇನ್ನೊಬ್ಬರು ಯಶ್ ಅವರ ಸಿಸ್ಟರ್ ಆಗಿರ್ತಾರೆ ಅನ್ನೋದು ಪಕ್ಕ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಇರುವಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಆಲ್ರೆಡಿ ನಾನು ಡಿಕೋಡ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಹೋಗಿ ನೋಡಿ. ಫೈನಲಿ ರಾಯನ ಟಾಕ್ಸಿಕ್ ಫಿಲಮ್ ಪಕ್ಕಾ ಆ್ಯಕ್ಷನ್ ಮಾಸ್ ಫಿಲಮ್ ಆಗಿದ್ದು, ಇದು ನಿಮಗೆ ಏನು ಅನ್ನಿಸ್ತು? ಈ ಸ್ಟೋರಿ ದುರಂಧರ್ ಪಾರ್ಟ್ 2 ಫಿಲಮ್ಗೆ ಟಕ್ಕರ್ ಕೊಡುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.